ಪರಮಾತ್ಮನಿಗೆ ನಾವೇನು ಸೇವೆ ಸಲ್ಲಿಸ್ತೇವೆ ಅದೆಲ್ಲ ಪ್ರತಿಫಲ ನಮಗೇ ಸಿಗ್ತದೆ. ಮುಖಸ್ಯ ಯಥಾ ಮುಖಶ್ರೀ. ಕನ್ನಡಿಯಲ್ಲಿ ಆ ಪ್ರತಿಬಿಂಬ ಚೆನ್ನಾಗಿ ಮೂಡಬೇಕಾದ್ರೆ ಬಿಂಬಕ್ಕೆ ಅಲಂಕಾರ ಮಾಡಿಕೊಡ್ಬೇಕು. ನಮ್ಮ ಮುಖಕ್ಕೆ ಅಲಂಕಾರ ಮಾಡಿಕೊಂಡ್ರೆ ಕನ್ನಡಿಯಲ್ಲಿ ಅಲಂಕಾರ ಮೂಡುತ್ತದೆ. ಹಾಗೆ ಬಿಂಬರೂಪಿಯಾದ ಪರಮಾತ್ಮನಿಗೆ ನಾವು ಮಾಡಿದರೆ ಅದು ಪ್ರತಿಬಿಂಬವಾದ ನಮಗೆ ಬರ್ತದೆ. ಪ್ರತಿಬಿಂಬರಾದ ಜೀವರಿಗೆ ಬರಲಿ ಅಂತ ಪರಮಾತ್ಮ ಕಾರುಣ್ಯದಿಂದ ನಮ್ಮ ಗೌರವ, ನಮ್ಮ ಪೂಜೆ ಎಲ್ಲ ಸ್ವೀಕಾರ ಮಾಡ್ತಾನೆ ಹೊರತು ಅವನು ನಿಜಲಾಭಪೂರ್ಣನೇ. ಆದರೆ ಅಂತರ್ಯಾಮಿ ಅವನು ಅನ್ನೋ ಜ್ಞಾನ ಇಲ್ಲದೇ ಇದ್ದರೆ ಅಂಥವರ ಪೂಜೆ ಸ್ವೀಕಾರ ಮಾಡೋದಿಲ್ಲ. ಅದರಿಂದ ಪೂಜೆ ಮಾಡುವಾಗ, ನಮಸ್ಕಾರ ಮಾಡುವಾಗ ನಮ್ಮ ಅಂತರ್ಯಾಮಿ ನೀನೇ ಮಾಡಿಸ್ಕೊಳ್ತಿದ್ದಿ ಅಂತ ತಿಳ್ಕೊಂಡು ಪೂಜೆ ಮಾಡಿದರೆ ಅವನು ಸ್ವೀಕಾರ ಮಾಡಿ ಫಲ ಕೊಡ್ತಾನೆ ಅಂತ ಪ್ರಹ್ಲಾದರಾಜರು ತತ್ವಗರ್ಭಿತವಾಗಿ ಸ್ತೋತ್ರ ಮಾಡಿದ್ದಾರೆ. ಶ್ರೀಕೃಷ್ಣ.